ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್ ಶೆಟ್ಟಿ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯಾವ ಬ್ಯಾಂಕ್ ಸಾಲ ಇನ್ನೂ ತುಟ್ಟಿಯಾಗಲಿದೆ? ನೋಯ್ಡಾ ಮತ್ತು ಗ್ರೇಟರ್ ನೋಯ್ಡಾದಲ್ಲಿರುವ ಖಾಲಿ ಫ್ಲಾಟ್ಗಳ ಕುರಿತ ನೀತಿ ಕಟ್ಟುನಿಟ್ಟಾಗಲಿದೆಯೇ? ಯಾವ ವಲಯದಲ್ಲಿ ಉದ್ಯೋಗ ಭಾರಿ ಇಳಿಕೆಯಾಗಿದೆ? ಈ ಎಲ್ಲ ಸುದ್ದಿಗಳ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಸುದ್ದಿಯನ್ನು ಹೇಳ್ತೇನೆ. ಬನ್ನಿ ಓಪನ್ ಮಾಡೋಣ ಸುದ್ದಿಗಳ ಲಂಚ್ ಬಾಕ್ಸ್. ಐಟಿ ಸೆಕ್ಟರ್ನಲ್ಲಿ ಉದ್ಯೋಗದಲ್ಲಿ ಭಾರಿ ಕುಸಿತ. ಫಾರ್ಮಾ ಮತ್ತು ಹಾಸ್ಪಿಟಾಲಿಟಿ ವಲಯದಲ್ಲಿ ಭಾರಿ ಉದ್ಯೋಗ. ದೇಶದ ಐಟಿ ವಲಯ ಬಹಳ ಕಾಲದಿಂದಲೂ ಭಾರಿ ಕುಸಿತ ಕಾಣುತ್ತಿದೆ. ಜಾಗತಿಕ ಆರ್ಥಿಕ ಹಿಂಜರಿತ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ಐಟಿ ಸೆಕ್ಟರ್ನಲ್ಲಿ ಭಾರಿ ಏರಿಳಿತ ಕಂಡಿದೆ. ಇದು ಸಹಜವಾಗಿ ಐಟಿ ಉದ್ಯೋಗಿಗಳ ಮೇಲೂ ಭಾರಿ ಪರಿಣಾಮ ಬೀರಿದೆ. ಆಟೋಮೇಷನ್ನಿಂದಾಗಿ ಇವರ ಉದ್ಯೋಗಕ್ಕೆ ಕತ್ತರಿ ಬಿದ್ದಿದೆ. ಇದರ ಜೊತೆಗೆ ಹೊಸ ಉದ್ಯೋಗಿಗಳ ಸಂಖ್ಯೆಯು ಭಾರಿ ಕುಸಿತ ಕಾಣುತ್ತಿದೆ. ಇತ್ತೀಚಿನ ಡೇಟಾ ಪ್ರಕಾರ 2022 ಡಿಸೆಂಬರ್ಗೆ ಹೋಲಿಸಿದರೆ ಡಿಸೆಂಬರ್ 2023ರಲ್ಲಿ ಐಟಿ ವಲಯದ ನೇಮಕಾತಿಯಲ್ಲಿ 21% ಕುಸಿತ ಕಂಡಿದೆ. ಆದರೆ ಎಐ ಸೆಕ್ಟರ್ನಲ್ಲಿ ಇದೇ ಅವಧಿಯಲ್ಲಿ ಭಾರಿ ಉದ್ಯೋಗ ಏರಿಕೆ ಕಂಡುಬಂದಿದೆ. ನೌಕರಿ ಜಾಬ್ ಸ್ಪೀಕ್ ಇಂಡೆಕ್ಸ್ ಪ್ರಕಾರ ಐಟಿ ಸೆಕ್ಟರ್ನಲ್ಲಿ ಉದ್ಯೋಗ ಕೊರತೆ ಇದ್ದರೂ ಫುಲ್ ಸ್ಟಾಕ್ ಡೇಟಾ ಸೈಂಟಿಸ್ಟ್, ಐಟಿ ಮೂಲಸೌಕರ್ಯ ಇಂಜಿನಿಯರ್ ಮತ್ತು ಆಟೋಮೇಷನ್ ಇಂಜಿನಿಯರ್ ಇತ್ಯಾದಿ ಉದ್ಯೋಗದಲ್ಲಿ ಭಾರಿ ಏರಿಕೆಯಾಗಿದೆ. ಇದನ್ನು ಹೊರತುಪಡಿಸಿ ಬಿಪಿಒ, ಶಿಕ್ಷಣ, ರಿಟೇಲ್ ಮತ್ತು ಆರೋಗ್ಯ ಸೇವೆ ವಲಯದಲ್ಲೂ ಉದ್ಯೋಗ ಕಡಿಮೆ ಆಗುತ್ತಿದೆ. ಈ ವಲಯದಲ್ಲಿ ತಲಾ 17, 11, 11 ಮತ್ತು 10% ಇಳಿಕೆಯಾಗಿದೆ. ಬಡ್ಡಿ ದರ ಏರಿಕೆ ಮಾಡಿದ HDFC ಮತ್ತು ಯುಕೋ ಬ್ಯಾಂಕ್. ಕೆಲವು ಅವಧಿಯ ಸಾಲಗಳ MCLR ಅನ್ನು HDFC ಬ್ಯಾಂಕ್ 0.10% ವರೆಗೆ ಏರಿಕೆ ಮಾಡಿದೆ. ಇದರಿಂದ ಬ್ಯಾಂಕ್ ಗ್ರಾಹಕರ EMI ಮೊತ್ತ ಏರಿಕೆಯಾಗುತ್ತದೆ. ಹೊಸ ದರಗಳು 2024 ಜನವರಿ 8ರಿಂದ ಜಾರಿಗೆ ಬರಲಿವೆ. ಒಂದು ತಿಂಗಳ ಅವಧಿಯ ಸಾಲದ MCLR ಅನ್ನು 8.75% ಇಂದ 8.80%ಗೆ ಏರಿಕೆ ಮಾಡಿದೆ. ಇನ್ನೊಂದೆಡೆ ಯುಕೋ ಬ್ಯಾಂಕ್ ಕೂಡ ಒಂದು ವರ್ಷದ ಸಾಲದ ಬಡ್ಡಿ ದರವನ್ನು 8.75%ನಿಂದ 8.80% ಏರಿಕೆ ಮಾಡಿದೆ. 100 ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಇರುವವರ ಸಂಖ್ಯೆ 5 ಪಟ್ಟು ಏರಿಕೆ. 23ರಿಂದ 136ಕ್ಕೆ ಏರಿಕೆ. 100 ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಹೊಂದಿರುವವರ ಸಂಖ್ಯೆ 5 ಪಟ್ಟು ಏರಿಕೆಯಾಗಿದೆ. SBI ಪ್ರಕಟಿಸಿದ ಒಂದು ಸಂಶೋಧನಾ ವರದಿಯಲ್ಲಿ ಈ ಮಾಹಿತಿ ಪ್ರಕಟವಾಗಿದೆ. 2013-14 ಫೈನಾನ್ಷಿಯಲ್ ಇಯರ್ನಲ್ಲಿ 100 ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಇರುವ ಜನರ ಸಂಖ್ಯೆ ಕೇವಲ 23 ಆಗಿತ್ತು. 2020-21ರಲ್ಲಿ ಈ ಸಂಖ್ಯೆ 136ಕ್ಕೆ ಏರಿಕೆಯಾಗಿದೆ. ದೇಶಕ್ಕೆ ಬೇಕಿದೆ 6.4 ಕೋಟಿ ಹೊಸ ಮನೆಗಳು. ಸಣ್ಣ ನಗರಗಳಲ್ಲಿ ರಿಯಲ್ ಎಸ್ಟೇಟ್ ವಲಯಕ್ಕೆ ಭಾರೀ ಬೇಡಿಕೆ. ಒಂದು ಅಂದಾಜಿನ ಪ್ರಕಾರ ದೇಶದಲ್ಲಿ ಮುಂದಿನ 10 ವರ್ಷಗಳಲ್ಲಿ ಅಂದಾಜು 6.4 ಕೋಟಿ ಮನೆಗಳು ಬೇಕಾಗುತ್ತವೆ. ಕ್ರೈಡೈ ಮತ್ತು ಲೈಸಿಸ್ ಫೋರಾಸ್ ಪ್ರಕಟಿಸಿದ ವರದಿ ಪ್ರಕಾರ ದೇಶದಲ್ಲಿ ಜನಸಂಖ್ಯೆ ವೇಗವಾಗಿ ಬೆಳೆಯುತ್ತಿದೆ. ಇದರಿಂದಾಗಿ 2036ರ ವೇಳೆಗೆ 6.4 ಕೋಟಿ ಮನೆಗಳು ಬೇಕಾಗುತ್ತವೆ. ವರದಿಯ ಪ್ರಕಾರ 2018ರ ವೇಳೆಗೆ 2.9 ಕೋಟಿ ಮನೆಗಳ ಕೊರತೆ ಇತ್ತು. 2036ರಲ್ಲಿ ಒಟ್ಟು ಮನೆಗಳ ಬೇಡಿಕೆ ಅಂದಾಜು 9.3 ಕೋಟಿ ಆಗಿರಲಿದೆ. ವಾರಣಾಸಿಯಲ್ಲಿ ನಡೆದ ನ್ಯೂ ಇಂಡಿಯಾ ಸಮ್ಮಿಟ್ನಲ್ಲಿ ಡೇಟಾ ಅನಾಲಿಟಿಕ್ಸ್ ಕಂಪನಿ ಲೈಸಿಸ್ ಫೋರಾಸ್ ಸಹಭಾಗಿತ್ವದಲ್ಲಿ ಕ್ರೈಡೈ ಈ ವರದಿಯನ್ನು ಪ್ರಸ್ತುತಪಡಿಸಿದೆ. ಖಾಲಿ ಸೈಟ್ಗಳನ್ನು ಮರಳಿ ವಶಕ್ಕೆ ಪಡೆಯಲಿರುವ ನೋಯ್ಡಾ ಮತ್ತು ಗ್ರೇಟರ್ ನೋಯ್ಡಾ ಅಥಾರಿಟಿ. ನೋಯ್ಡಾ ಮತ್ತು ಗ್ರೇಟರ್ ನೋಯ್ಡಾದಲ್ಲಿ ಖಾಲಿ ಫ್ಲಾಟ್ಗಳ ವಿಷಯದಲ್ಲಿ ನಿಯಮಗಳನ್ನು ಕಟ್ಟುನಿಟ್ಟು ಮಾಡಲಾಗುತ್ತಿದೆ. ಫ್ಲಾಟ್ಗಳನ್ನು ಖಾಲಿ ಬಿಟ್ಟರೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ನೋಯ್ಡಾ, ಗ್ರೇಟರ್ ನೋಯ್ಡಾ ಅಥಾರಿಟಿ ನಿರ್ಧಾರ ಮಾಡಿದೆ. ಔದ್ಯಮಿಕ ಸೈಟ್ಗಳನ್ನು ಖಾಲಿ ಬಿಟ್ಟಿದ್ರೆ ಅದರ ಅಲಾಟ್ಮೆಂಟನ್ನು ರದ್ದು ಮಾಡಿ ಪುನಃ ಬೇರೆಯವರಿಗೆ ಅಲಾಟ್ ಮಾಡಲು ನಿರ್ಧಾರ ಮಾಡಲಾಗಿದೆ. ನಿರ್ಮಾಣ ಮಾಡಿದವರಿಗೆ ಪ್ರಮಾಣ ಪತ್ರವನ್ನೂ ನೀಡಲಾಗುತ್ತದೆ. ಉತ್ತರ ಪ್ರದೇಶದ ಔದ್ಯಮಿಕ ಅಭಿವೃದ್ಧಿ ಕಮಿಷನರ್ ಮತ್ತು ನೋಯ್ಡಾ ಗ್ರೇಟರ್ ನೋಯ್ಡಾ ಅಥಾರಿಟಿ ಚೇರ್ಮನ್ ಮನೋಜ್ ಕುಮಾರ್ ಸಿಂಗ್ ಈ ನಿಯಮಗಳನ್ನು ಪರಿಶೀಲನೆ ಮಾಡಿದ್ದು, ಐಟಿ ಅಥವಾ ಉದ್ಯಮದ ಹೆಸರಿನಲ್ಲಿ ಫ್ಲಾಟ್ಗಳನ್ನು ತೆಗೆದುಕೊಂಡು ಏನೂ ಮಾಡದೇ ಇದ್ದರೆ ಅಂಥವರ ಅಲಾಟ್ಮೆಂಟನ್ನು ರದ್ದು ಮಾಡಲಾಗುತ್ತದೆ. FD ಬಡ್ಡಿ ದರ ಏರಿಕೆ ಮಾಡಿದ PNB. ಒಂದು ತಿಂಗಳ ಅವಧಿಯಲ್ಲಿ 2ನೇ ಬಾರಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ FD ಬಡ್ಡಿ ದರಗಳಲ್ಲಿ ಏರಿಕೆ ಮಾಡಿದೆ. ಈ ಬಾರಿ 80 ಮೂಲಾಂಶ ಏರಿಕೆ ಮಾಡಲಾಗಿದೆ. 2 ಕೋಟಿ ರೂಪಾಯಿಗಿಂತ ಕಡಿಮೆ ಮೊತ್ತದ FDಗೆ ಇದು ಅನ್ವಯಿಸುತ್ತದೆ. 2024 ಜನವರಿ 8ರಿಂದಲೇ ಹೊಸ ದರ ಜಾರಿಗೆ ಬಂದಿದೆ.
ಈ ಹಿಂದೆ ಜನವರಿ 1ರಂದು ಕೆಲವು ಅವಧಿಗಳ ಎಫ್ಡಿಗೆ 45 ಮೂಲಾಂಶ ಬಡ್ಡಿ ದರ ಏರಿಕೆ ಮಾಡಲಾಗಿತ್ತು. ಬಾಸ್ಮತಿ ಹೊರತಾದ ಇತರ ಅಕ್ಕಿಗಳ ಬೆಲೆ ಇಳಿಕೆ ಇಲ್ಲ. ಅಕ್ಕಿ ಬೆಲೆ ಇಳಿಕೆ ಮಾಡುವಂತೆ ವ್ಯಾಪಾರಿಗಳು ಮತ್ತು ಕಂಪನಿಗಳಿಗೆ ಸರ್ಕಾರ ಸೂಚಿಸಿದರೂ ಸಾಮಾನ್ಯ ಅಕ್ಕಿಯ ಬೆಲೆಯಲ್ಲಿ ಯಾವುದೇ ಇಳಿಕೆ ಆಗಿಲ್ಲ. ಹೊಸ ಭತ್ತದ ಬೆಳೆಯಿಂದ ಮಂಡಿಗಳಿಗೆ ಭತ್ತ ಮತ್ತು ಅಕ್ಕಿ ಬಂದರೂ ರಫ್ತು ನಿಷೇಧ ಆದರೂ ಕೂಡ ಬೆಲೆ ಏರಿಕೆಯಾಗುತ್ತಲೇ ಇದೆ. ವ್ಯಾಪಾರಿಗಳು ಹೇಳುವ ಪ್ರಕಾರ ಮಾರುಕಟ್ಟೆಯಲ್ಲಿ ಅಕ್ಕಿಯ ಕೊರತೆಯೇ ಈ ಏರಿಕೆಗೆ ಕಾರಣ. ಮಾಸಿಕವಾಗಿ ಕೊಡುತ್ತಿದ್ದ ಉಚಿತ ಅಕ್ಕಿಯ ಪ್ರಮಾಣವನ್ನ ಎಫ್ಸಿಐ ಕಡಿಮೆ ಮಾಡಿದೆ. ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ಮಾರಾಟವನ್ನು ಕಡಿಮೆ ಮಾಡಲಾಗಿದೆ. ಅಕ್ಟೋಬರ್ನಿಂದ ನವೆಂಬರ್ ಅವಧಿಯಲ್ಲಿ ಅಕ್ಕಿ ಮಾರಾಟ 50% ಕಡಿಮೆ ಆಗಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.